ಇತ್ತ ಹತ್ತರಗಿ ಬಳಿ ಪುಣೆ ಬೆಂಗಳೂರು ಹೆದ್ದಾರಿಯನ್ನ ಬಂದ್ ಮಾಡಲಾಗಿದ್ದು ಕಬ್ಬು ಬೆಳೆಗಾರರಿಂದ ದಿಢೀರನೆ ರಸ್ತೆ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ. ಹೆದ್ದಾರಿ ಬಂದ್ ಮಾಡಿ ರೈತರಿಂದ ಉಗ್ರವಾದಂತಹ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡಿತಾ ಇದ್ದಾರೆ ಪೊಲೀಸರು. ಹತ್ತರಗಿ ಮತ್ತು ಪುಣೆ ಬಳಿ ಅಂದ್ರೆ ಹತ್ತರಗಿ ಬಳಿ ಪುಣೆ ಬೆಂಗಳೂರು ಹೆದ್ದಾರಿ, ಈ ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಪೊಲೀಸರು ಕೂಡ ಪ್ರತಿಭಟನೆ ಕಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ರೈತರನ್ನ ವಶಕ್ಕೂ ಕೂಡ ಪಡ್ಕೊಳ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಇದೀಗ ರೈತರು ಹೋರಾಟವನ್ನು ಕೂಡ ಮಾಡ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರಗಿ ಇರತಕ್ಕಂತ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿದ್ದಾರೆ. ಪುಣೆಯಿಂದ ಬೆಂಗಳೂರಿಗೆ ಹೋಗುವಂತ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ರೈತರು ಹೋರಾಟವನ್ನ ಮಾಡ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರ್ಯಾಕ್ಟರ್ಗಳನ್ನ ನಿಲ್ಲಿಸಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಒಂದೇನು ಬೇಡಿಕೆ ಅಂತೆ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿನ ನಿಗದಿ ಮಾಡಲೇಬೇಕು ಅಂತ ರೈತರು ಒಂದು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಈ ಮೊದಲು ರಾಷ್ಟ್ರೀಯ ಹೆದ್ದಾರಿನ ಬಂದ್ ಮಾಡ್ತೇವೆ ಅಂತ ರೈತರು ಹೇಳಿದ್ರು, ನಂತರ ಮಾಡಲ್ಲ ಅಂತ ಹೇಳಿದ್ರು. ಆದ್ರೆ ಮತ್ತೆ ರೈತರು ಇದೀಗ ಹೆದ್ದಾರಿಯನ್ನ ಬಂದ್ ಮಾಡಲಿಕ್ಕೆ ಬಂದಿರುವಂತದ್ದು. ಸಾಕಷ್ಟು ರೈತರು ಹೆದ್ದಾರಿಯಲ್ಲಿ ಜಮಾವಣೆಗೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಏನು ಹೆದ್ದಾರಿಯಲ್ಲಿ ಇರ್ತಕ್ಕಂಥ ಅನೇಕ ವಾಹನಗಳನ್ನ ತಡೆದು ಹೋರಾಟವನ್ನು ಕೂಡ ನಡೆಸ್ತಾ ಇರುವಂತದ್ದು. ಇಲ್ಲೇನು ಹೋಗ್ತಕ್ಕಂಥ ಬಸ್ಸುಗಳಾಗಿರ್ಬೋದು, ಸಾರ್ವಜನಿಕ ವಾಹನಗಳು ಎಲ್ಲವನ್ನೂ ಕೂಡ ತಡೆದು ನಿಲ್ಲಿಸುವಂತ ಒಂದು ಕೆಲಸವನ್ನ ಇಲ್ಲಿನ ರೈತರು ಮಾಡ್ತಾ ಇರುವಂತದ್ದು. ಬಹುತೇಕವಾಗಿ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಏನು ಬಸ್ಸುಗಳು ಹೋಗ್ತಾ ಇದ್ವು, ಕಾರುಗಳಲ್ಲಿ ಏನೋ ಪ್ರಯಾಣಿಕರು ಹೋಗ್ತಾ ಇದ್ರೆ ಅವರೆಲ್ಲರನ್ನು ಕೂಡ ನಿಲ್ಲಿಸುವಂತ ಒಂದು ಕೆಲಸವನ್ನ ಇಲ್ಲಿನ ರೈತರು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಅಂತಂದ್ರೆ ಮೊದಲು ರೈತರು ಹೆದ್ದಾರಿಯನ್ನ ಬಂದ್ ಮಾಡಲ್ಲ ಅಂತ ಹೇಳಿದ್ರು. ಹೀಗಾಗಿ ಪೊಲೀಸರು ಕೂಡ ಒಂದು ಕಡೆ ರಿಲ್ಯಾಕ್ಸ್ ಆಗಿದ್ರು. ಆದ್ರೆ ದಿಢೀರ್ನೆ ಹೆದ್ದಾರಿಗೆ ಬಂದ್ ನುಗ್ಗಿದಂತ ನೂರಾರು ರೈತರು ಇದೀಗ ಬಂಧನ ಮಾಡ್ತಾ ಇರುವಂತದ್ದು. ಕೆಲ ರೈತರು ಅವರನ್ನ ಸಮಾಧಾನ ಮಾಡೋದೊಂದು ಕೆಲಸವನ್ನ ಮಾಡ್ತಿದ್ರೆ, ಹೆದ್ದಾರಿಯನ್ನ ಬಂದ್ ಮಾಡೋದು ಬೇಡ, ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಕೂಡ ಮಾಡೋಣ ಅಂತಂದು ಕೆಲವು ರೈತರನ್ನ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಕೆಲ ರೈತರ ಮುಖಂಡರ ಮಾತಿಗೂ ಕೂಡ ರೈತರು ಡೋಂಟ್ ಕೇರ್ ಅಂತ ಬಹುತೇಕವಾಗಿ ಹೆದ್ದಾರಿಯಲ್ಲಿ ಬಂದ್ ಮಾಡ್ತಾರಂತು. ಇನ್ನು ಸಾಕಷ್ಟು ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಪೊಲೀಸರು ಕೂಡ ಏನು ಹೆದ್ದಾರಿಯಲ್ಲಿ ಇರ್ತಕ್ಕಂಥ ರೈತರನ್ನ ಬೇರೆ ಕಡೆ ಕಳಿಸ್ಲಿಕ್ಕೆ ಸಾಕಷ್ಟು ಒಂದು ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಪೊಲೀಸರ ಮಾತನ್ನು ಕೇಳುವಂತ ಒಂದು ಸ್ಥಿತಿಯಲ್ಲಿ ಕೂಡ ರೈತರು, ಯಾಕಂದ್ರೆ ಕಳೆದ ಅನೇಕ ದಿನಗಳಿಂದ ನಾವೆಲ್ಲ ಹೋರಾಟವನ್ನ ಮಾಡಿದ್ದೇವೆ. ಹೋರಾಟ ಮಾಡಿದ್ರು ಕೂಡ ಯಾರೊಬ್ಬರು ಕೂಡ ನಮಗೆ ಮನವಿಗೆ ಸ್ಪಂದಿಸಿಲ್ಲ, ಯಾರು ಕೂಡ ಡೋಂಟ್ ಕೇರ್ ಅಂದ್ರು. ಹೀಗಾಗಿ ಇಂಥ ಒಂದು ಹೋರಾಟ ಅನಿವಾರ್ಯ ಅಂತಂದು ಮಾತನ್ನ ರೈತರು ಹೇಳ್ತಾ ಇರುವಂತದ್ದು. ಕೆಲ ರೈತರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ರು. ಆದ್ರೂ ಕೂಡ ಹೋರಾಟ ತೀವ್ರವಾಗುತ್ತದೆ. ರೈತರನ್ನ ವಶಕ್ಕೆ ಮತ್ತೆ ಎಲ್ಲರನ್ನೂ ಕೂಡ ಬಂಧಿಸಲಿಕ್ಕೆ ಹೋದ್ರೆ ಅದು ತೀವ್ರ ಸ್ವರೂಪ ಪಡೆದುಕೊಳ್ತಂತ ಅಂತ ಹೇಳಿ ಇದೀಗ ರೈತರನ್ನ ಶಾಂತಿಯುತವಾಗಿ ಸಮಾಧಾನ ಪಡಿಸಿ ಅವ್ರನ್ನ ಬೇರೆ ಕಡೆ ಕಳಿಸುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಯಾರೊಬ್ಬರ ಮಾತಿಗೂ ಕೂಡ ಕೇಳುವಂತ ಒಂದು ಸ್ಥಿತಿ ರೈತರಲ್ಲಿ, ಯಾಕಂದ್ರೆ ಕಳೆದ ಅನೇಕ ದಿನಗಳಿಂದ ಹೋರಾಟ ಮಾಡಿದ್ರು ಕೂಡ ತಮ್ಮ ಒಂದು ನ್ಯಾಯಯುತ ಬೇಡಿಕೆಗೆ ಸ್ಪಂದನೆ ಸಿಗದೆ ಇಂತ ಹಿನ್ನೆಲೆಯಲ್ಲಿ ರೈತರು ಅನಿವಾರ್ಯವಾಗಿ ಹೋರಾಟಕ್ಕೆ ಧುಮುಕಿರುವಂತದ್ದು. ಹೀಗಾಗಿ ಈ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇದೊಂದು ಸದ್ಯ ಸಾಕಷ್ಟು ಹೋರಾಟದ ತೀವ್ರ ಸ್ವರೂಪದಲ್ಲಿ ಪಡೆದುಕೊಂಡಿರುವಂತದ್ದು. ಬಸ್ಗಳನ್ನ ನಿಲ್ಲಿಸಿದ್ದಾರೆ, ಯಾರು ಕೂಡ ವಾಹನಗಳನ್ನ ಹೋಗ್ಲಿಕ್ಕೆ ಮುಂದೆ ಬಿಡ್ತಾ ಇಲ್ಲ. ಆ ಮುಖಾಂತರ ಅಂತಂದ್ರೆ ಸಾಕಷ್ಟು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಪ್ರತಿಭಟನಾ ನಿರತ ರೈತರನ್ನ ಬೇರೆಡೆ ಕಳಿಸಿ ವಾಹನ ಸಂಚಾರಕ್ಕೆ ಬೇಕಂತ ಅವಕಾಶ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಹರಸಾಹಸವನ್ನ ಪಡ್ತಾರಂತೂ. ಕೆಲ ರೈತರು ಏನು ಹೋರಾಟಗಾರರ ಕಾಲಿಗೆ ಮುಗಿದು ಬೇಡಿಕೊಳ್ತಾ ಇದ್ದಾರೆ, ದಯವಿಟ್ಟು ಈ ಹೋರಾಟ ಅಂದ್ರೆ ಹೆದ್ದಾರಿಯನ್ನ ತಡೆಯೋದು ಬೇಡ, ನಾವು ಬೇರೆ ಕಡೆ ಹೋರಾಟ ಮಾಡೋಣ ಅಂತೇಳಿ ಸಾಕಷ್ಟೊಂದು ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವರು ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಹೆದ್ದಾರಿಯಲ್ಲಿ ಟ್ರ್ಯಾಕ್ಟರ್ಗಳನ್ನ ನಿಲ್ಲಿಸಿದ್ದಾರೆ, ಟ್ರ್ಯಾಕ್ಟರ್ಗಳನ್ನ ನಿಲ್ಲಿಸಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಆ ಮುಖಾಂತರ ಅಂತಂದ್ರೆ ಹತ್ತರಗಿ ಹೆದ್ದಾರಿ ಬಳಿ ರೈತರ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿರುವಂತದ್ದು. ಸರ್ಕಾರದ ಮೇಲೆ ಒತ್ತಡವನ್ನ ಹೇರಲಿಕ್ಕೆ ರೈತರು ಇದೀಗ ಅನಿವಾರ್ಯವಾಗಿ ಹೆದ್ದಾರಿ ಬಂದ್ ಸೇರಿದಂತೆ ಬೇರೆ ಬೇರೆ ಪ್ರಯತ್ನಗಳನ್ನ ಮಾಡುವ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಶಿವಾಜಿ ಜೊತೆ ಸಂಜಯ್, TV9 ಬೆಳಗಾವಿ. ಇದು ಹತ್ತರಗಿಯ ದೃಶ್ಯಗಳನ್ನ ನೋಡ್ತಾ ಇದ್ರಿ. ನಮ್ಮ ಪ್ರತಿನಿಧಿ ಸಂಜಯ್ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸ್ಥಳದಿಂದ ಕೊಟ್ಟರು. ಯಾವ ರೀತಿ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅಂತ ಅಂದ್ರೆ ತಳ್ಳಾಟ ನೂಕಾಟಗಳಾಗ್ತಾ ಇದೆ. ರೈತ ಮುಖಂಡರು ಮಾಹಿತಿ ಕೊಟ್ಟರು ಕೂಡ ಯಾವ ರೈತರು ಕೂಡ ಇದನ್ನ ಕೇಳೋದಕ್ಕೆ ಸಿದ್ಧರಾಗಿಲ್ಲ. ನಾವು ಈ ಬಾರಿ ಪ್ರತಿಭಟನೆ ಮಾಡಿಯೇ ತೀರ್ತೀವಿ, ಸರ್ಕಾರದ ಗಮನವನ್ನ ಈ ಮೂಲಕವಾಗಿ ನಾವು ಸೆಳಿತೀವಿ, ಹೆದ್ದಾರಿಯನ್ನ ತಡೆ ಮಾಡಿದ್ರಷ್ಟೇ ಇದಕ್ಕೆಲ್ಲ ನಮಗೆ ಉತ್ತರಗಳು ಸಿಗುತ್ತೆ ಅಥವಾ ಬಿಸಿ ಮುಡಿಸುವಂತ ಪ್ರಯತ್ನಗಳಾಗುತ್ತೆ ಅಂತ ರೈತರು ರಸ್ತೆಗಿಳಿದು ಪ್ರತಿಭಟನೆಗೂ ಕೂಡ ಮುಂದಾಗಿರುವಂತದ್ದು. ಬೆಳಗಾವಿಯ ಹತ್ತರಗಿ ಬಳಿ ನೂರಾರು ರೈತರು ಜಮಾಯಿಸಿದ್ದಾರೆ.
ಹತ್ತರಗಿ ಬಳಿ ರೈತರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಬಾರ್ಕೋಲನ ಬಾರಿಸಿ ಕಬ್ಬು ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿ ಹತ್ತರಿಗೆಯ ಚಿತ್ರಣ ಕ್ಷಣ ಕ್ಷಣಕ್ಕೂ ಅಲ್ಲಿ ಒಂದು ರೀತಿ ಪರಿಸ್ಥಿತಿ ಬಿಗಡಾಯಿಸ್ತಾ ಇತ್ತು. ಇನ್ನು ಪೊಲೀಸರು ಕೂಡ ಅಲ್ಲೇ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದು ಒಂದಷ್ಟು ರೈತರನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇಲ್ಲಿ ಗಮನಿಸ್ತಾ ಇರಬಹುದು ಕೆಲವೊಂದು ಟ್ರ್ಯಾಕ್ಟರ್ಗಳಲ್ಲೂ ಕೂಡ ರೈತರು ಅಲ್ಲಿ ಜಮಾಯಿಸಿದ್ದಾರೆ. ಬಾರ್ಕೋಲ ಬೀಸುವುದ್ರ ಮೂಲಕ ತಮ್ಮ ಹಸಿರು ಶಾಲೆಗಳನ್ನ ಬೀಸುವುದ್ರ ಮೂಲಕ ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ. ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತಹ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳು ಮಾಡ್ತಾ ಇದ್ರೂ ಕೂಡ ಕಷ್ಟ ಸಾಧ್ಯ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ರೈತರು ಸೇರಿರೋದ್ರಿಂದಾಗಿ, ಯಾಕೆಂದ್ರೆ ಹೆದ್ದಾರಿ ಆಗಿರೋದ್ರಿಂದ ಆ ಭಾಗದಲ್ಲಿ ಸಂಚಾರ ಮಾಡೋರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅದನ್ನ ಕ್ಲಿಯರ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಿ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ರೈತರನ್ನ ಚದುರಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಒಂದಷ್ಟು ರೈತರನ್ನ ವಶಕ್ಕೂ ಕೂಡ ಪಡ್ಕೊಳ್ತಾ ಇದ್ದಾರೆ. ಆದ್ರೂ ಕೂಡ ರೈತರು ಯಾರ ಮಾತಿಗೂ ಕೂಡ ಜಗ್ತಾ ಇಲ್ಲ. ಪೊಲೀಸರ ಒಟ್ಟಿಗೆ ಅಲ್ಲಿ ಜಗಳಕ್ಕೆ ಬಿದ್ದಿದ್ದಾರೆ. ಇದು ಹತ್ತರಗಿಯ ಚಿತ್ರಣವಾದ್ರೆ ಇತ್ತ ಗುರ್ಲಾಪುರದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಸಹದೇವ್ ಮಾನೆ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ. ಸಹದೇವ್ನ ಗಮನಿಸ್ತಾ ಇದ್ವಿ, ಈಗ ಹತ್ತರಗಿಯಲ್ಲಿ ಪರಿಸ್ಥಿತಿ ಅಂತೂ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ರಸ್ತೆಯನ್ನ ತಡೆ ಒಡ್ತಾ ಇದ್ದಾರೆ. ಪೊಲೀಸರೊಟ್ಟಿಗೆ ವಾಗ್ವಾದಗಳು ಕೂಡ ನಡೀತಾ ಇದೆ. ಈಗ ಗುರ್ಲಾಪುರದಲ್ಲಿ ಪರಿಸ್ಥಿತಿ ಚಿತ್ರಣ ಹೇಗಿದೆ, ಹೇಗೆ ಕಂಡು ಬರ್ತಾ ಇದೆ? ಶಕುಂತಲಾ, ಏನು ಗುರ್ಲಾಪುರದಲ್ಲಿ ಕಳೆದ 9 ದಿನಗಳಿಂದ ಹೋರಾಟ ನಡೀತಾ ಇದೆ. ಈ ಒಂದು ಹೋರಾಟಕ್ಕೆ ಲಕ್ಷಾಂತರ ಜನರು ಕೂಡ ಸಾಕ್ಷಿಯಾಗಿರುವಂಥದ್ದು. ಇವತ್ತು ಕೂಡ ಪ್ರತಿಭಟನೆ ಆರಂಭ ಆಗಿರುವಂಥದ್ದು. ನಾನು ಕೂಡ ಒಂದು ಪ್ರತಿಭಟನಾ ವೇದಿಕೆ ಮುಂಭಾಗದಲ್ಲೇ ಇದ್ದೇನೆ. ಈಗ ವಿವಿಧ ಮಠಾಧೀಶರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರದ ಮೇಲೆ ಒತ್ತಡ ಹೇರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರೈತರ ಜೊತೆಗೆ ನಾವಿದ್ದೀವಿ, ಇಡೀ ಕಾವಿ ಕುಲ ನಿಮ್ ಜೊತೆಗಿದೆ ಅನ್ನುವಂತ ಸಂದೇಶವನ್ನು ಕೂಡ ಕೊಡ್ತಾ ಇರುವಂತದ್ದು ಇಲ್ಲಿ ನೋಡಬಹುದಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಕೂಡ ಈಗಷ್ಟೇ ಜಮಾವಣೆಗೊಳ್ತಾ ಇದ್ದಾರೆ. ಸರ್ಕಾರ ಇವತ್ತು ದರ ನಿಗದಿ ಮಾಡಲೇಬೇಕನ್ನುವಂತ ಒತ್ತಡವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಕಳೆದ 9 ದಿನಗಳಿಂದ ಈ ಒಂದು ಗುರ್ಲಾಪುರದಲ್ಲಿ ಶಾಂತಿ ರೀತಿಯಾದಂತಹ ಪ್ರತಿಭಟನೆ ಮಾಡಿಕೊಂಡೇ ಬಂದಿದ್ದಾರೆ. ಆದರೆ ಇವತ್ತು ಕಡೆ ಎಚ್ಚರಿಕೆ ಸರ್ಕಾರಕ್ಕೆ ಇರುವಂತದ್ದು, ಒಂದು ವೇಳೆ ಇವತ್ತು ಸರ್ಕಾರ ಮಣಿಯದೇ ಇದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ನಮ್ಮ ಜೊತೆಗೆ ಮಠಾಧೀಶರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸ್ವಾಮೀಜಿ, ನೀವು ಕೂಡ ರೈತರ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದೀರಿ. ಇವತ್ತು ಸರ್ಕಾರ ಒಂದು ಕಡೆ ಸಭೆಯನ್ನ ಮಾಡ್ತಾ ಇದೆ, ಸರ್ಕಾರಕ್ಕೆ ಏನು ಹೇಳ್ತೀರಿ? ಏನಿಲ್ರಿ, ಇವತ್ತು 9 ದಿನಗಳ ಪರ್ಯಂತರ ನಮ್ಮ ರೈತ ಎಲ್ಲ ಬಾಂಧವರು ಅವರೆಲ್ಲ ಹೆಚ್ಚಾನೆಚ್ಚು ಇವತ್ತು 9 ದಿನಗಳ ಪರ್ಯಂತರ ಇದೊಂದು ಸ್ವಲ್ಪ ರೈತರಿಗೆ ಅನುಕೂಲ ಆಗಲಿ, ಒಂದು ಕಬ್ಬಿಗೆ ಬೆಲೆ ನಿಗದಿತವಾದ ಬೆಲೆಯನ್ನು ಕೊಡಲಿ ಅಂತ ಎಲ್ಲರೂ ಪಾಪ ಅವ್ರ ಮನೆ ಮಠ ಎಲ್ಲ ಬಿಟ್ಕೊಂಡು ಇವತ್ತು ನಮ್ಮ ಇಲ್ಲಿ ಒಂದು ಹೋರಾಟಕ್ಕೆ ನಿಂತಿದ್ದಾರೆ. ಇದನ್ನು ನೋಡಿದ ನಂತರನೂ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮುದ್ದು ಇನ್ನೊಂದು ಸ್ವಲ್ಪ ಎಲ್ಲ ಮಠಾಧೀಶರಾಗಿರ್ಬೋದು, ಎಲ್ಲ ರೈತ ಬಾಂಧವರಾಗಿರ್ಬೋದು, ಅವರೆಲ್ಲರೂ ಇನ್ನೂ ಉಗ್ರ ಹೋರಾಟವನ್ನು ಮುಂದೆ ಹಾಕ್ತದೆ. ಇವತ್ತು 2 ದಿನಗಳ ಅವ್ರ ಪರ್ಯಂತರ ಅವರು ನಮಗೆ ಸಮಯವನ್ನು ಕೊಟ್ಟಿದ್ದಾರೆ. ಆ ನಿಗದಿತ ಸಮಯದೊಳಗೆ ಅವ್ರೇನು 3,500 ರೂಪಾಯಿ ನಿಗದಿ ಬೆಲೆ ಆಗಲಿಲ್ಲ ಅಂದ್ರೆ ಮುಂದಿನ ದಿನಮಾನದೊಳಗೆ ಅಂದ್ರೆ 2 ದಿನದ ನಂತರ ನಾವಿನ್ನೂ ಹೆಚ್ಚಾನೆಚ್ಚು ಎಲ್ಲ ಮಠಾಧೀಶರಾಗಿರ್ಬೋದು, ಎಲ್ಲ ರೈತ ಬಾಂಧವರಾಗಿರ್ಬೋದು, ನಾವೆಲ್ಲರೂ ಹೋಗಿ ಇನ್ನೂ ಹೆಚ್ಚಿನ ಜನಸಂಖ್ಯೆ ಒಳಗೆ ಇನ್ನೂ ಹೋರಾಟ ಇನ್ನೂ ಉಗ್ರ ರೂಪವನ್ನು ತಾಳ್ತದ. ಅಷ್ಟರ ಮಟ್ಟಿಗೆ ಹೋಗೋದು ಆಗಬಾರ್ದು ಅಂತಂದ್ರೆ ಸ್ವಲ್ಪ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ರೈತ ಬಾಂಧವರಿಗೆ ಎಲ್ಲರಿಗೂ ಅನುಕೂಲ ಮಾಡಿ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು 9ನೇ ದಿನಕ್ಕೆ ಇಲ್ಲಿ ಪಾದಾರ್ಪಣೆ ಆಗ್ಯದ. ಇದನ್ನು ಸರ್ಕಾರ ಯಾವ ರೂಪದೊಳಗೆ ತೆಗೆದುಕೊಳ್ತದ, ಹೆಚ್ಚಾನೆಚ್ಚು ಎಲ್ಲ ರೈತ ಬಾಂಧವರಿಗೆ ಮನಸ್ಸು ನೋವು ಆಗ್ಲಾರ್ದಂಗೆ ಎಂತೆಂತೋ ಒಂದಿಷ್ಟು ಕೆಲಸಗಳ ಕಾರ್ಯಗಳನ್ನು ಮಾಡ್ತಾರೆ. ಆ ನಿಟ್ಟಿನೊಳಗೆ ಇವತ್ತು ರೈತ ಬಾಂಧವರಿಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಬಹಳ ಉತ್ತಮ ಆಗ್ತದೆ ಅನ್ನಕ್ಕಂತ ಇವತ್ತು ನಾವೆಲ್ಲ ಮಠಾಧೀಶರು ನಿಂತಿದ್ದೆವು. ಸೊ ಇದಿಷ್ಟು ಶಕುಂತಲಾ, ಸದ್ಯ ಈಗ ಗುರ್ಲಾಪುರದಲ್ಲೂ ಕೂಡ ಕ್ರಮೇಣವಾಗಿ ಪ್ರತಿಭಟನೆ ಕಾವು ಜೋರಾಗ್ತಾ ಇರುವಂತದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸೇರಿದಂತೆ ರೈತ ಮುಖಂಡರು ಕೂಡ ಇದೇ ಒಂದು ವೇದಿಕೆಗೆ ಆಗಮಿಸಲಿದ್ದಾರೆ. ಶಕುಂತಲಾ, ಹಾಗೆ ಸಂಪರ್ಕದಲ್ಲಿ ಸಹದೇವ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳು ಕೂಡ ಲಭ್ಯ ಆಗ್ತಾ ಇದೆ.